ನಮಸ್ಕಾರ. ನಾನು ಇವತ್ತು ಹೇಳುವುದೇನೆಂದರೆ ನಮ್ಮ ನವಕರ್ನಾಟಕ ಸ್ವಾಭಿಮಾನ ವೇದಿಕೆಯ ವತಿಯಿಂದ ಇವತ್ತು 25 ಭಾನುವಾರದಂದು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಆದರೆ ಒಂದು ಗಾದೆ ಮಾತು ಹೇಳ್ತಾರೆ, ಜೀವ ಚಿಕ್ಕದು ಜೀವನ ದೊಡ್ಡದು. ಅದೇ ರೀತಿಯಲ್ಲಿ ನಾವು ಇವತ್ತೇನು ಸಾಧನೆ ಮಾಡಬೇಕಂತ ಏನು ಮಾಡಿದ್ದೀವಿ, ಇವತ್ತು SLC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪೌರ ಕಾರ್ಮಿಕರಿಗೆ ಅಂದರೆ ಸ್ವಚ್ಛತೆಗೆ ಆದ್ಯತೆ ನೀಡಿ ರೋಗಕ್ಕೆ ನಿರ್ಮೂಲನೆ ಮಾಡುವುದೇ ಪೌರ ಕಾರ್ಮಿಕರು ಇಂಥವನ್ನು ಗುರುತಿಸುವುದು ಹಾಗೂ ಆಶಾ ಕಾರ್ಯಕರ್ತೆಯರನ್ನು, ಯಾಕಂದರೆ ತಾಯಿ ಮತ್ತು ನವಜಾತ ಶಿಶುವನ್ನು ಅತಿ ಹೆಚ್ಚು ಗಮನವನ್ನು ಕೊಟ್ಟು ಅವರು ತಮ್ಮ ಜೀವನದ ಹಂಗನ್ನು ತೋರಿ ಈ ಕಡೆ ಬೇರೆಯವರಿಗೆ ರಕ್ಷಣೆ ನೀಡುವುದೇ ಆಶಾ ಕಾರ್ಯಕರ್ತರು. ಅಂಥ ಆಶಾ ವರ್ಕರ್ನ 25 ಜನರನ್ನು ನಾವು ಆಯ್ಕೆ ಮಾಡಿಕೊಂಡು ಇದೇ ರೀತಿಯಲ್ಲಿ ಸಮಾಜ ಸೇವಕರನ್ನು ಹಾಗೂ ಪೌರ ಕಾರ್ಮಿಕರನ್ನು ಮತ್ತು ಶ್ರಮಜೀವಿಗಳನ್ನು 20 ಜನರ, ಶಾಲಾ ಮಕ್ಕಳನ್ನು 40 ಜನ, ಎಲ್ಲ ರೀತಿಯಲ್ಲಿ ನಾವು ಸನ್ಮಾನ ಸಮಾರಂಭವನ್ನು ಮಾಡ್ತಾಯಿದ್ವಿ. ಇದು 3ನೇ ವರ್ಷ ನಮ್ಮದು. ಅದೇ ರೀತಿಯಲ್ಲಿ ನಾವು ಸಮಾಜ ಸೇವಕರು ಮತ್ತು ಸಮಾಜ ಸೇವಕರನ್ನು ಗುರುತಿಸಿ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮಸ್ತೆ. 25/8/2024 ಭಾನುವಾರ ಇದು ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ಕಡೆಯಿಂದ ಶ್ರೀನಿವಾಸಪುರ ತಾಲೂಕು ಸಮಿತಿ ಕಡೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. SLC ಮಕ್ಕಳಿಗೆ, PUC ಮಕ್ಕಳಿಗೆ, ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶ್ರಮಿಕರಿಗೆ, ಸಮಾಜ ಸೇವಕರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಸಂಘಟನೆಗಳಿಂದ ಸನ್ಮಾನ ಮಾಡಲಾಯಿತು. ಹಾಗೂ ಬ್ಲಡ್ ಗ್ರೂಪ್ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಲಾಗಿತ್ತು. ತುಂಬ ಜನ ರಕ್ತ ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದ ಪ್ರತಿಯೊಬ್ಬರಿಗೂ ಹೆಸರಿನಲ್ಲಿ ಈ ಮೂಲಕ ಧನ್ಯವಾದಗಳು.